ನಮಸ್ಕಾರ ಗೆಳೆಯರೇ. ಕರ್ನಾಟಕದ ಹೃದಯ ಭಾಗದಲ್ಲಿರುವ ಮಂಡ್ಯ ಜಿಲ್ಲೆಯು ಅತ್ಯಂತ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಈ ಪ್ರದೇಶವನ್ನು ಪುರಾಣ ಕಾಲದಲ್ಲಿ ವೇದಾರಣ್ಯ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿನ ಜನಾರ್ದನ ಸ್ವಾಮಿಯ ವಿಗ್ರಹದ ಮುಂದೆ ಕಾಡು ಪ್ರಾಣಿಗಳು ವೇದಗಳನ್ನು ಪಠಿಸುತ್ತಿದ್ದವು ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಮಾಂಡವ್ಯ ಎಂಬ ಋಷಿಗಳು ಇಲ್ಲಿ ಕಠಿಣ ತಪಸ್ಸು ಮಾಡಿದ್ದರು. ಅವರ ಹೆಸರಿನಿಂದಲೇ ಈ ಊರಿಗೆ ಮಂಡ್ಯ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣವು ದಕ್ಷಿಣ ಭಾರತದ ರಾಜಕೀಯದ ಕೇಂದ್ರ ಬಿಂದುವಾಗಿತ್ತು. ಕ್ರಿಸ್ತಶಕ 2ನೇ ಶತಮಾನದಿಂದಲೇ ಗಂಗ ರಾಜವಂಶವು ಈ ಪ್ರದೇಶವನ್ನು ಆಳಲು ಆರಂಭಿಸಿತು. ಗಂಗರ ಕಾಲದಲ್ಲಿ ಈ ಭಾಗವು ಗಂಗವಾಡಿ ಪ್ರಾಂತ್ಯದ ಪ್ರಮುಖ ಅಂಗವಾಗಿತ್ತು. ನಂತರ 11ನೇ ಶತಮಾನದಲ್ಲಿ ಹೊಯ್ಸಳರ ಆಳ್ವಿಕೆ ಇಲ್ಲಿ ಆರಂಭವಾಯಿತು. ಹೊಯ್ಸಳ ರಾಜ ವಿಷ್ಣುವರ್ಧನನು ಚೋಳರನ್ನು ಸೋಲಿಸಿ ಈ ಪ್ರದೇಶವನ್ನು ವಶಪಡಿಸಿಕೊಂಡನು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಶ್ರೀರಂಗಪಟ್ಟಣವು ಒಂದು ಪ್ರಮುಖ ವೈಸ್ರಾಯ್ ಕೇಂದ್ರವಾಗಿತ್ತು. 1610ರಲ್ಲಿ ಮೈಸೂರು ಒಡೆಯರ್ ವಂಶದ ರಾಜ ಒಡೆಯರ್ ಶ್ರೀರಂಗಪಟ್ಟಣವನ್ನು ಗೆದ್ದುಕೊಂಡರು. ಅಂದಿನಿಂದ ಶ್ರೀರಂಗಪಟ್ಟಣವು ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿ ಮೆರೆಯಿತು. ಮಂಡ್ಯ ಜಿಲ್ಲೆಯ ಮೇಲುಕೋಟೆ ದಕ್ಷಿಣ ಭಾರತದ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ. 12ನೇ ಶತಮಾನದಲ್ಲಿ ಸಂತ ರಾಮಾನುಜಾಚಾರ್ಯರು ಇಲ್ಲಿ 12 ವರ್ಷಗಳ ಕಾಲ ನೆಲೆಸಿದ್ದರು. ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಸ್ಥಾನವು ಹೊಯ್ಸಳರ ಕಾಲದ ಅದ್ಭುತ ವಾಸ್ತುಶಿಲ್ಪ ಹೊಂದಿದೆ. ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರವು ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಸೃಷ್ಟಿಸಿದೆ. 1902ರಲ್ಲಿ ಇಲ್ಲಿ ಏಷ್ಯಾದಲ್ಲೇ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಇಲ್ಲಿಂದಲೇ ಬೆಂಗಳೂರು ನಗರಕ್ಕೆ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಯಿತು. 18ನೇ ಶತಮಾನದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮಂಡ್ಯ ಅಂತಾರಾಷ್ಟ್ರೀಯ ಗಮನ ಸೆಳೆಯಿತು. ಬ್ರಿಟಿಷರ ವಿರುದ್ಧ ನಡೆದ 4 ಮೈಸೂರು ಯುದ್ಧಗಳಿಗೆ ಈ ಮಣ್ಣು ಸಾಕ್ಷಿಯಾಗಿದೆ. ಶ್ರೀರಂಗಪಟ್ಟಣದ ಕೋಟೆಯು ಶತ್ರುಗಳಿಗೆ ಭೇದಿಸಲು ಅಸಾಧ್ಯವಾದ ಭದ್ರತೆಯನ್ನು ಹೊಂದಿತ್ತು. 1799ರಲ್ಲಿ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಇಲ್ಲೇ ವೀರಮರಣ ಹೊಂದಿದನು. ಮಂಡ್ಯ ಜಿಲ್ಲೆಯು ಕೇವಲ ಯುದ್ಧಗಳಿಗೆ ಮಾತ್ರವಲ್ಲ, ಕಲೆ ಮತ್ತು ಸಾಹಿತ್ಯಕ್ಕೂ ಹೆಸರುವಾಸಿ. ಜಿಲ್ಲೆಯ ಮಳವಳ್ಳಿ ಮತ್ತು ಮದ್ದೂರು ಭಾಗಗಳು ಪುರಾತನ ದೇವಾಲಯಗಳಿಗೆ ಪ್ರಸಿದ್ಧವಾಗಿವೆ. ಮದ್ದೂರಿನ ಉಗ್ರ ನರಸಿಂಹ ಸ್ವಾಮಿ ದೇವಸ್ಥಾನವು ಅರ್ಜುನನ ಕಾಲದ ಇತಿಹಾಸ ಹೊಂದಿದೆ ಎನ್ನಲಾಗುತ್ತದೆ. ಆಧುನಿಕ ಮಂಡ್ಯದ ಪಿತಾಮಹ ಎಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಕರೆಯಲಾಗುತ್ತದೆ. 1924ರಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣವಾದದ್ದು ಮಂಡ್ಯದ ಅಣೆಬರಹವನ್ನೇ ಬದಲಿಸಿತು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ತಾಂತ್ರಿಕ ನೈಪುಣ್ಯತೆಯಿಂದಲೇ ಈ ಅಣೆಕಟ್ಟು ನಿರ್ಮಾಣವಾಯಿತು. ಕನ್ನಂಬಾಡಿ ಕಟ್ಟೆಯು ಮಂಡ್ಯದ ಒಣಭೂಮಿಯನ್ನು ಹಸಿರು ಕ್ರಾಂತಿಯ ನಾಡನ್ನಾಗಿ ಮಾಡಿತು. ಅಣೆಕಟ್ಟಿನಿಂದಾಗಿ ರೈತರು ಭತ್ತ ಮತ್ತು ಕಬ್ಬನ್ನು ಬೆಳೆಯಲು ಪ್ರಾರಂಭಿಸಿದರು. ಇದರಿಂದಾಗಿ ಮಂಡ್ಯ ಜಿಲ್ಲೆಗೆ ಸಕ್ಕರೆಯ ನಾಡು ಎಂಬ ಅನ್ವರ್ಥನಾಮ ಬಂದಿದೆ. 1933ರಲ್ಲಿ ಸ್ಥಾಪನೆಯಾದ ಮೈಸೂರು ಸಕ್ಕರೆ ಕಾರ್ಖಾನೆ ಏಷ್ಯಾದಲ್ಲೇ ಅತಿ ದೊಡ್ಡದಾಗಿತ್ತು. 1939ರವರೆಗೆ ಮಂಡ್ಯವು ಮೈಸೂರು ಜಿಲ್ಲೆಯ ಒಂದು ಭಾಗವಾಗಿತ್ತು. ಆಗಸ್ಟ್ 1, 1939ರಂದು ಮಂಡ್ಯವನ್ನು ಸ್ವತಂತ್ರ ಜಿಲ್ಲೆಯಾಗಿ ಘೋಷಿಸಲಾಯಿತು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಮಂಡ್ಯದ ಜನರ ಪಾತ್ರ ಅಪಾರವಾಗಿದೆ. 1938ರ ಶಿವಪುರ ಧ್ವಜ ಸತ್ಯಾಗ್ರಹವು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. ಮಂಡ್ಯದ ಜನರು ಬ್ರಿಟಿಷರ ವಿರುದ್ಧ ಸಂಘಟಿತವಾಗಿ ಹೋರಾಡಿ ರಾಷ್ಟ್ರಧ್ವಜ ಹಾರಿಸಿದ್ದರು. ಈ ಘಟನೆಯ ಸವಿನೆನಪಿಗಾಗಿ ಶಿವಪುರದಲ್ಲಿ ಇಂದು ಭವ್ಯವಾದ ಸತ್ಯಾಗ್ರಹ ಸೌಧವಿದೆ. ಮಂಡ್ಯದ ಜನಪದ ಕಲೆಗಳು ಜಗತ್ ಪ್ರಸಿದ್ಧವಾಗಿವೆ. ಇಲ್ಲಿನ ಕಂಸಾಳೆ ನೃತ್ಯವು ಮಲೆ ಮಹದೇಶ್ವರನ ಭಕ್ತರ ವಿಶೇಷ ಕಲೆಯಾಗಿದೆ. ಮಂಡ್ಯದ ಭಾಷೆ ಅಥವಾ ಮಂಡ್ಯ ಕನ್ನಡವು ತನ್ನದೇ ಆದ ಸೊಗಡನ್ನು ಹೊಂದಿದೆ. ಈ ಭಾಷೆಯು ನೇರ ನುಡಿ ಮತ್ತು ಮಣ್ಣಿನ ಮಮತೆಗೆ ಹೆಸರುವಾಸಿ. ಜಿಲ್ಲೆಯ ಆದಿಚುಂಚನಗಿರಿ ಕ್ಷೇತ್ರವು ನಾಥ ಪಂಥದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ಇದು ಲಕ್ಷಾಂತರ ಭಕ್ತರಿಗೆ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ದಾರಿದೀಪವಾಗಿದೆ. ಮಂಡ್ಯ ಜಿಲ್ಲೆಯು ಕೆ.ಎಸ್. ನರಸಿಂಹಸ್ವಾಮಿಯಂತಹ ಶ್ರೇಷ್ಠ ಕವಿಗಳನ್ನು ನೀಡಿದೆ. ಮೈಸೂರು ಮಲ್ಲಿಗೆ ಕವನ ಸಂಕಲನದ ಮೂಲಕ ಅವರು ನಾಡಿನಾದ್ಯಂತ ಮನೆ ಮಾತಾದರು. ಮಂಡ್ಯದ ಹೇಮಾವತಿ ಮತ್ತು ಕಾವೇರಿ ನದಿಗಳು ಈ ನಾಡಿನ ಜೀವನಾಡಿಗಳು. ಜಿಲ್ಲೆಯ ಮುತ್ತತ್ತಿ ಅರಣ್ಯ ಪ್ರದೇಶವು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿ. ಪುರಾಣದ ಪ್ರಕಾರ ಹನುಮಂತನು ಸೀತೆಯ ಮುತ್ತನ್ನು ಇಲ್ಲಿ ಹುಡುಕಿಕೊಟ್ಟಿದ್ದನಂತೆ. ಜಿಲ್ಲೆಯ ಪಾಂಡವಪುರಕ್ಕೆ ಮಹಾಭಾರತದ ಪಾಂಡವರ ಹೆಸರು ಇಡಲಾಗಿದೆ. ವನವಾಸದ ಸಮಯದಲ್ಲಿ ಪಾಂಡವರು ಇಲ್ಲಿ ಕೆಲವು ಕಾಲ ತಂಗಿದ್ದರು ಎಂಬ ಪ್ರತೀತಿ ಇದೆ. ಜಿಲ್ಲೆಯ ನಾಗಮಂಗಲವು ಲೋಹದ ವಿಗ್ರಹಗಳ ತಯಾರಿಕೆಗೆ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿತ್ತು. ಜಿಲ್ಲೆಯ ಆರ್ಥಿಕತೆಯು ಸಂಪೂರ್ಣವಾಗಿ ಕೃಷಿಯ ಮೇಲೆ ಅವಲಂಬಿತವಾಗಿದೆ.
ವಿಶ್ವವಿಖ್ಯಾತ ಬೃಂದಾವನ ಉದ್ಯಾನವು ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಪ್ರವಾಸಿ ತಾಣ. ರಾತ್ರಿ ವೇಳೆ ಇಲ್ಲಿನ ಬಣ್ಣ ಬಣ್ಣದ ಕಾರಂಜಿಗಳು ಪ್ರವಾಸಿಗರನ್ನು ಮಂತ್ರಮುಗ್ಧಗೊಳಿಸುತ್ತವೆ. ಮಂಡ್ಯದ ಇತಿಹಾಸದಲ್ಲಿ ಸಹಕಾರಿ ಚಳುವಳಿಗೂ ದೊಡ್ಡ ಸ್ಥಾನವಿದೆ. ರೈತರ ಹಿತರಕ್ಷಣೆಗಾಗಿ ಇಲ್ಲಿ ಅನೇಕ ಹೋರಾಟಗಳು ನಡೆದಿವೆ. ಜಿಲ್ಲೆಯ ಅಕ್ಕಿ, ಮೆಕ್ಕೆಜೋಳ ಮತ್ತು ರೇಷ್ಮೆ ಉತ್ಪಾದನೆಯಲ್ಲೂ ಮುಂಚೂಣಿಯಲ್ಲಿದೆ. ಐತಿಹಾಸಿಕ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವು ಕನ್ನಂಬಾಡಿ ಕಟ್ಟೆಯ ಹಿನ್ನೀರಿನಲ್ಲಿ ಮುಳುಗಿತ್ತು. ಇತ್ತೀಚೆಗೆ ಈ ದೇವಸ್ಥಾನವನ್ನು ಅದೇ ವಿನ್ಯಾಸದಲ್ಲಿ ಮರುಸ್ಥಾಪನೆ ಮಾಡಲಾಗಿದೆ. ಮಂಡ್ಯದ ತಿಮ್ಮಪ್ಪನ ದೇವಸ್ಥಾನವು ದಕ್ಷಿಣದ ತಿರುಪತಿ ಎಂದು ಕರೆಯಲಾಗುತ್ತದೆ. ಜಿಲ್ಲೆಯ ಕೆರೆತಣ್ಣೂರು ಹೊಯ್ಸಳರ ಕಾಲದ 2ನೇ ರಾಜಧಾನಿಯಾಗಿತ್ತು. ಇಲ್ಲಿನ ಕೆರೆ ನೀರಿನ ಸ್ವಚ್ಛತೆಗೆ ದಕ್ಷಿಣ ಕಾಶಿ ಎಂಬ ಹೆಗ್ಗಳಿಕೆ ಇದೆ. ಬ್ರಿಟಿಷ್ ಅಧಿಕಾರಿಗಳು ಮಂಡ್ಯದ ನೀರಾವರಿ ಪದ್ಧತಿಯನ್ನು ಕಂಡು ಬೆರಗಾಗಿದ್ದರು. ಮಂಡ್ಯ ಜಿಲ್ಲೆಯು ವೀರ ಯೋಧರು ಮತ್ತು ರೈತ ಹೋರಾಟಗಾರರ ನೆಲೆಬೀಡು. ಜಿಲ್ಲೆಯ ಜನರಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಆಸಕ್ತಿ ಹೆಚ್ಚಾಗಿರುತ್ತದೆ. ಮಂಡ್ಯದ ಕುಸ್ತಿ ಪಂದ್ಯಾವಳಿಗಳಿಗೆ ದಶಕಗಳ ಇತಿಹಾಸವಿದೆ. ಮಂಡ್ಯದ ಹಬ್ಬಗಳಲ್ಲಿ ಸಂಪ್ರದಾಯ ಮತ್ತು ಸಡಗರ ಎದ್ದು ಕಾಣುತ್ತದೆ. ಶ್ರೀರಂಗಪಟ್ಟಣದ ಗುಂಬಜ್ ಬಂಗಲೆ ಟಿಪ್ಪುವಿನ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ. ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗೂ ತನ್ನದೇ ಆದ ವಿಶಿಷ್ಟ ಇತಿಹಾಸವಿದೆ. ಮಂಡ್ಯವು ಕರ್ನಾಟಕದ ರಾಜಕೀಯ ದಿಕ್ಕನ್ನು ನಿರ್ಧರಿಸಲು ಶಕ್ತಿ ಹೊಂದಿದೆ. ಕಾವೇರಿ ನದಿ ಹಂಚಿಕೆ ಹೋರಾಟದಲ್ಲಿ ಮಂಡ್ಯದ ಪಾತ್ರ ಸದಾ ಮುಂಚೂಣಿಯಲ್ಲಿರುತ್ತದೆ. ಮಂಡ್ಯದ ರೈತರು ಭೂಮಿ ತಾಯಿಯನ್ನು ನಂಬಿ ಬದುಕುವ ಶ್ರಮಜೀವಿಗಳು. ಇಲ್ಲಿನ ಮಣ್ಣಿನ ಗುಣ ಮತ್ತು ನೀರಿನ ಸೌಲಭ್ಯ ಕೃಷಿಗೆ ವರದಾನವಾಗಿದೆ. ಇತಿಹಾಸದ ಪುಟಗಳಲ್ಲಿ ಮಂಡ್ಯವು ಶೌರ್ಯ ಮತ್ತು ತ್ಯಾಗದ ಸಂಕೇತವಾಗಿ ನಿಲ್ಲುತ್ತದೆ. ಪ್ರವಾಸಿಗರಿಗೆ ಮತ್ತು ಇತಿಹಾಸ ಆಸಕ್ತರಿಗೆ ಮಂಡ್ಯ ಒಂದು ತೆರೆದ ಪುಸ್ತಕವಿದ್ದಂತೆ. ಆಧುನಿಕ ಸವಾಲುಗಳ ನಡುವೆಯೂ ಮಂಡ್ಯ ತನ್ನ ಸಂಸ್ಕೃತಿಯನ್ನು ಉಳಿಸಿಕೊಂಡಿದೆ. ಮಂಡ್ಯದ ಇತಿಹಾಸವು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಇಂತಹ ಶ್ರೇಷ್ಠ ಇತಿಹಾಸವಿರುವ ಮಂಡ್ಯ ಜಿಲ್ಲೆಯು ಕರ್ನಾಟಕದ ಹೆಮ್ಮೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.